ಶಿಸ್ತಿನ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊತಾರೆ ಅದರಂತೆ ಶಿರಸ ವಹಿಸಿ ಪಾಲಿಸುವಂಥ ಒಂದು ಕಟ್ಟಾಳು ನಾವುಗಳು. ಇವತ್ತು ನಾವೆಲ್ಲ ಗ್ರೌಂಡ್ ಸೋಲ್ಜರ್ಸ್ ಅಂತ ಏನು ಹೇಳ್ತಾರೆ ಅದೇ ರೀತಿ ಕಾರ್ಯಕರ್ತರಾಗಿ ಕೆಲಸ ಮಾಡೋಂಥದ್ದನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಜನರ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ನೀವು ಅಪೇಕ್ಷೆ ಪಟ್ಟಂಗೆ ಯಾವುದೇ ರೀತಿಯ ಕಾಮೆಂಟ್ಸ್ಗಳನ್ನು ನಾನು ಮಾಡಲಿಕ್ಕೆ ಹೋಗಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ, ಕಾದು ನೋಡೋಣ. ಎಲ್ಲಿ ತಡ ಮಾಡಿದ್ದಾರೆ? ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದಲೂ ಹೇಳ್ತಾ ಇದೀವಲ್ಲ. ಇಕ್ಬಾಲ್ ಹುಸೇನ್ ಏನು ಹೇಳ್ತಾರೆ, ಶುಭಗಳಿಗೆ ಈಗ ಬಂದಿದೆ ಅಂತ ಹೇಳ್ತಾರೆ. ಇಕ್ಬಾಲ್ ಹುಸೇನ್ ಶಾಸಕರಂತ ಅವ್ರನ್ನೇ ಕೇಳಬೇಕು. ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನನಗೆ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಿನ್ನೆಯಿಂದ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಒಳ್ಳೇದಲ್ವಾ? ಯಾವ ಕಾರಣಕ್ಕೆ ಅಂತ ಕೆಲಸ ಮಾಡೋಣ, ಜನರ ಜೊತೆ ಕೆಲಸ ಮಾಡಿ ತೋರಿಸ್ಬೇಕಲ್ವಾ. ನಾಯಕತ್ವ ಬದಲಾವಣೆ ಬಗ್ಗೆ ಯಾವ ಮಾಧ್ಯಮದ ಪ್ರಶ್ನೆಗೆ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ ಅಂತ ನೆನ್ನೆಲ್ಲ ಇಷ್ಟೊಂದೆಲ್ಲ ಅವ್ರನ್ನೇ ಕೇಳಬೇಕು, ನಾನೇನು ಹೇಳಿ. ಇಷ್ಟೆಲ್ಲ ಆದಾಗ ಯಾರು ಮಾಧ್ಯಮ ಯಾಕೆ ಸರ್ ರಿಯಾಕ್ಷನ್ ಕೊಡ್ತಾ ಇಲ್ಲ? ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಎಲ್ಲೋ ಹಂಚಿಕೆ ಮಾಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಆಗಿದೆ. ನೀವು ಅವ್ರನ್ನೇ ಕೇಳಬೇಕು. ಯಾಕೆ ಯಾರು ಏನು ಹೇಳೋದಂತ ಅವಶ್ಯಕತೆ ಏನಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಜನರ ಆಶೀರ್ವಾದ ಇದೆ, ಅದರಂತೆ ಕೆಲಸ ಮಾಡಬೇಕು. ಕೆಲಸ ಮಾಡ್ತೇವೆ ನಮ್ಮ ಮಾತನ್ನ ಮಾತ್ರ ಹೇಳಬಲ್ಲ. ನಿಮ್ಗೆ ಒಳ್ಳೆ ಒಂದು ವಿಶ್ವಾಸದಲ್ಲಿ ಜನರನ್ನ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಪ್ರಯತ್ನದಲ್ಲಿ ಕಿವಿ ಕೊಟ್ಟು ನೆಲದಲ್ಲಿ ಇಟ್ಕೊಂಡು ನಾವು ಜನಕ್ಕೆ ಸೇವೆ ಮಾಡೋಂಥದ್ದನ್ನ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಬಲ್ಲ. ನನ್ಗೆ ನಮ್ಗೇನು ಇನ್ವೈಟ್ ಇಲ್ಲ, ಅಲ್ಲಿ ನಮ್ಗೆ ಕರೆದಿಲ್ಲ. ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.